ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಮಿತ್ರಬಾಯಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಅತ್ತೆಯವ್ರು ಏನು ಮಾಡ್ತಾ ಇದ್ರೆ ಅಂತ ಕೇಳೋಣ. ನಮಸ್ತೆ, ಏನು ಮಾಡ್ತಾ ಇದ್ರಿ ಇವತ್ತು? ನಮಸ್ತೆ ಅಮ್ಮ, ಇವತ್ತು ಕೊಬ್ಬರಿ ಬಿಸ್ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಕೊಕೊನಟ್ ಕುಕ್ಕೀಸ್ ಮಾಡ್ತಾ ಇದ್ದಾರೆ. ನಮಗೂ ಹೇಳ್ಕೊಡ್ತೀರತಿ? ಹೇಳ್ಕೊಡ್ತೀನಿ ಬನ್ನಿ ಅಮ್ಮ. ಕರ್ನಾಟಕ ಜನಕ್ಕೆ ನಮಸ್ಕಾರ. ಒಂದು ಕಪ್ ತುಪ್ಪ ತಗೊಂಡಿದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕೋಣ, ಒಂದು ಬಟ್ಲು ತಗೊಂಡಿದ್ದೀನಿ ಸಕ್ಕರೆ. ಸಕ್ಕರೆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಒಂದು ಕಪ್ಪು ಕೊಬ್ಬರಿ ಪುಡಿ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಪುಡಿನ ಮನೆಯಲ್ಲೇ ಬೇಕಿದ್ರೂ ಮಾಡ್ಬೋದು. ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿದರೆ ಒಣ ಕೊಬ್ಬರಿ ಪುಡಿ ಆಗುತ್ತೆ. ಬೇಕು ಅನ್ನೋರು ಅಂಗಡಿಲೆಲ್ಲ ಸಿಗುತ್ತೆ, ಬೇಕಿದ್ರೆ ತಂದು ಅಂಗಡಿದು ಮಾಡ್ಬೋದು. ಈ ಕೊಪ್ಪಿಂದ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಯಾವ ಕೊಪ್ಪಿಂದ ಸಕ್ಕರೆ ತಗೊಂಡಿರ್ತೀವೋ ಆ ಕೊಪ್ಪಿಂದ ಇದು ತಗೋಬೇಕು. ಯಾವ ಕಪ್ಪಿಂದ ಸಕ್ಕರೆ ತೊಗೊಂಡಿರ್ತೀವಲ್ವ ಅದೇ ಕಪ್ಪಿಂದ ಮೈದಾ ಮತ್ತು ಗೋಧಿ ಹಿಟ್ಟು ತಗೋಬೇಕು. ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಹಾಕಿದ್ದೀವಿ. ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಚಮಚ. ಅರ್ಧ ಚಮಚ ಸೋಡಾ ಪುಡಿ ಹಾಕ್ತಾ ಇದ್ದೀನಿ, ಇದು ಬೇಕಿಂಗ್ ಸೋಡಾ. ಹಾಲಿನ ಪುಡಿ ಹಾಕ್ತಾ ಇದ್ದೀನಿ ಒಂದೆರಡು ಚಮಚ. ಕಾನ್ಫ್ಲವರ್ ಹಿಟ್ಟು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಸ್ಪೂನು ವೆನಿಲಾ ಎಸೆನ್ಸು, ಅದು ಫ್ಲೇವರಿಗೆ. ಬಿಸ್ಕಟ್ ಕುಕ್ಕೀಸಿಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ತುಪ್ಪ, ಸಕ್ಕರೆ, ಹಿಟ್ಟು, ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಂಬ ಜಾಸ್ತಿ ಗಟ್ಟಿಯಾಗಿ ಹಿಟ್ಟಿನ ಥರ ಎಲ್ಲ ನಾದಬಾರ್ದು, ಸ್ಮೂತಾಗಿ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪನೇ ಹಾಲು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ಕಲಿಸ್ಬೇಕು. ಇದು ಮಾಡಿದರೆ ಈ ಥರ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿಯಾಗಿದೆ. ಕುಕ್ಕೀಸ್ ಶೇಪಲ್ಲಿ ಮಾಡಿ ಇಡೋದೊಂದೇ ಬಾಕಿ. ಟ್ರೀಗೆ ತುಪ್ಪನ ಸವರಿ ಇಟ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಕುಕ್ಕೀಸ್ ಈ ಥರ ಮಾಡಬೇಕು. ನೋಡಿ, ಈ ಥರ ಮಾಡಿ ಈ ಥರ ಕೊಬ್ಬರಿ ಪುಡಿಲಿ ಅದ್ದಿ ಈ ಥರ ಟ್ರೀಯಲ್ಲಿ ಜೋಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಕುಕ್ಕೀಸ್ ಎಲ್ಲ ಇಟ್ಟಿದ್ದೀವಿ. ಈಗ ಓವನ್ನಲ್ಲಿಟ್ಟು ಮಾಡೋದೊಂದೇ ಬಾಕಿ. ನೋಡಿ ಅಮ್ಮ, ಬಿಸ್ಕಟ್ಟು ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ಈಗ ಕುಕ್ಕೀಸ್ ರೆಡಿಯಾಗಿದೆ. ನೋಡಿ, ಇಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಮನೇಲೇ ಮಾಡ್ಕೊತೀನಿ, ತುಂಬ ಸಖತ್ತಾಗಿರುತ್ತೆ. ಕೊಕೊನಟ್ ಕುಕ್ಕೀಸ್.